ಎಲ್ಲರಿಗೂ ನಮಸ್ತೆ. ನಾನಿವತ್ತು ಓಡ್ ದೋಸೆ ಮಾಡಿದ್ದೇನೆ. ಹೇಗೆ ಮಾಡೋದೆಂದು ತೋರಿಸಿಕೊಡ್ತೇನೆ, ಬನ್ನಿ. ಇದರಲ್ಲಿ 2 ಗ್ಲಾಸ್ ಅಕ್ಕಿ ತಗೊಳ್ತೇನೆ. ಅರ್ಧ kg ಇದೆ. ಇದನ್ನು ತೊಳೆದು 2-3 ಸಾರಿ ತೊಳಿತೇನೆ. ಆಮೇಲೆ ಬಿಸಿನೀರಲ್ಲಿ ನೆನೆ ಹಾಕ್ತೇನೆ. ಜೋರು ಬಿಸಿ ನೀರು ಬೇಡ, ಸ್ವಲ್ಪ ಬೆಚ್ಚಗೆ ನೀರಿದ್ರೆ ಸಾಕು. ನೀರು ಸೇರಿಸ್ತೇನೆ. ಇದು 4-5 ಗಂಟೆ ಕಾಲ ನೆನೆಲಿ. ಅಕ್ಕಿ ನೆಂದಿದೆ. ಈಗ ರುಬ್ಲಿಕ್ಕೆ ಹೋಗ್ತೇನೆ. ಒಂದು ಕಾಯಿ, ದೊಡ್ಡ ಕಾಯಿಯನ್ನು ತುರಿದಿಟ್ಕೊಂಡಿದ್ದೆ. ಇದಕ್ಕೆ ಕಾಯಿ ಸ್ವಲ್ಪ ಜಾಸ್ತಿನೇ. ಮತ್ತು ಇಷ್ಟು ಬೆಳಸಕ್ಕಿಯನ್ನು ತಗೊಂಡಿದ್ದೇನೆ. ಅಂದರೆ ಒಂದು ಅರ್ಧ ಗ್ಲಾಸು ಅಕ್ಕಿದು ಅನ್ನ ಇದು. ರುಬ್ಕೊಳ್ಳಿಕ್ಕೆ ಹೋಗ್ತೇನೆ. ನೋಡಿ, ಈ ಥರ ಅರೆದಿದ್ದೇನೆ. ಇದಕ್ಕೀಗ ಉಪ್ಪು ಹಾಕ್ತೇನೆ. ಬೆಳಿಗ್ಗೆ ಬೇಕಾದರೆ ಹಾಕ್ಕೋಬೋದು. ಇದು ಬೆಳಿಗ್ಗೆ ಸಹ ಮಾಡ್ಬೋದು ಕೂಡಲೇ. ಈಗ ಈ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಡ್ಬೋದು, ಇಲ್ದಿದ್ರೆ ಈ ಥರ ಒಂದು ಬಟ್ಲಿಗೆ ನೀರಿಟ್ಬಿಟ್ಟು ಅದಕ್ಕೆ ಹೀಗಿಟ್ಟು ಇಡ್ಬೋದು. ಹಿಟ್ಟು ಹುಳಿಯಾಗೋದು ಬೇಡ, ಅದಕ್ಕೆ ಇದು ಓಡ್ ದೋಸೆ ಮಾಡುವ ಕಾವಲಿದು. ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಚ್ಚಿಟ್ಕೋಬೇಕು, ಅಂದರೆ ಸೌರಿ ಹೀಗೆ ಮಾಡಿಟ್ಕೋಬೇಕು. ಒಂದು ಸಹ ಹೀಗೆ ಉಜ್ಜಿಟ್ಕೊಂಡ್ರೆ ಆಯಿತು. ಹಿಟ್ಟು ರೆಡಿಯಾಗಿದೆ. ಓಡಿಟ್ಟಿದ್ದೆ ಬಿಸಿಗೆ. ನಿನ್ನೆ ಎಣ್ಣೆ ಹಚ್ಚಿಟ್ಟಿದ್ದು ನೋಡಿ ಹೇಗೆ ಡ್ರೈ ಆಗಿದೆ. ಸ್ವಲ್ಪ ನೀರು ಹಾಕ್ತೇನೆ. ಒರೆಸ್ಕೊಳ್ಬೇಕು. ಹಂಚು ಬಿಸಿ ಆಗಬೇಕು. ಜಸ್ಟ್ ಮಧ್ಯದಲ್ಲಿ ಹೀಗೆ ಮಾಡಿದರೆ ಆಯಿತು. ತೆಗೆಯುವ. ಈಗ ಮತ್ತೆ ನೀರು ಹಾಕಿ ಒರೆಸ್ಕೋಬೇಕು. ಈಗ ಮತ್ತೆ ನೀರು ಹಾಕಿ ಒರೆಸ್ಕೋಬೇಕು. ಆಗಿದೆ ಇದು. ನೋಡಿ, ಈ ಥರ ಬರ್ತದೆ. ಮಧ್ಯದಲ್ಲಿ ಇಷ್ಟೊಂದು ದಪ್ಪ ಇರ್ತದೆ. ಖಂಡಿತ ಟ್ರೈ ಮಾಡಿ.